यहाँ पर गोवंश नहीं कटना चाहिए, चाहे वो वर्दी में हो, चाहे वो कुर्ते पैजामे में हो, चाहे वो सामान्य व्यक्ति हो। अगर 48 घंटे के अंदर इनकी गिरफ्तारी नहीं होती है, भरपूर कार्रवाई नहीं होती है, तो इस बिल्हौर के अंदर जितनी मस्जिदें हैं उनके दरवाजों पर अगर सुअर की बोटियां ना मिले तो मेरा ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿಯ ಒಬ್ಬ MLA ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರ ಮುಂದೆ ಅಬ್ಬರಿಸ್ತಾ ಇದ್ದಾನೆ. ಏನಂದ್ರೆ, ಗೋ ಹತ್ಯೆ ನಿಲ್ಲದೆ ಹೋದ್ರೆ ಮಸೀದಿಗಳ ಮುಂದೆ, ಕ್ಷೇತ್ರದಲ್ಲಿರುವಂತಹ ಎಲ್ಲ ಮಸೀದಿಗಳ ಮುಂದೆ ಹೊಂದಿ ಮಾಂಸ ಇಟ್ಬಿಡ್ತೀನಿ. ಬಿಜೆಪಿ MLA ಹೇಳ್ತಿರೋದು. ಎಲ್ಲಿ? ಉತ್ತರ ಪ್ರದೇಶದಲ್ಲಿ. ಅಲ್ಲಿರೋದು ಯಾರ ಸರ್ಕಾರ? ಬಿಜೆಪಿ ಸರ್ಕಾರ. ಕೇಂದ್ರದಲ್ಲಿರೋದು ಯಾವ ಸರ್ಕಾರ? ಬಿಜೆಪಿ ಸರ್ಕಾರ. ಎಲ್ಲ ಕಡೆ ಸಹ ಬಿಜೆಪಿ ಸರ್ಕಾರನೇ ಇರುತ್ತೆ. ಬೀಫ್ ಎಕ್ಸ್ಪೋರ್ಟ್ಸ್ ಎಗ್ಗಿಲ್ಲದೆ ನಡೀತಾನೆ ಇರ್ತವೆ. ಪ್ರತಿ ವರ್ಷ ಅದರ ಅಮೌಂಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮತ್ತು ಇನ್ನೊಂದು ಕಡೆ ಬಿಜೆಪಿ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಪನಿಗಳಿಂದ ದೇಣಿಗೆ ಪಡ್ಕೊಳ್ಳುತ್ತೆ. ಆದರೂ ಸಹ ಆರೋಪವನ್ನ ಮುಸ್ಲಿಮರ ಮೇಲೆ ಮಾಡೋದು. ಅಂದ್ರೆ ಸರ್ಕಾರ ಇರೋದು ಕಾಟಾಚಾರಕ್ಕೆ ಅಂತಲ್ಲ. ಸೊ ಏನಿದು ಪ್ರಕರಣ? ಯಾರು ಆ ಪುಣ್ಯಾತ್ಮ MLA? ಆತನ ಸಮಸ್ಯೆ ಏನು? ಏನೇನಾಯ್ತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಉತ್ತರ ಪ್ರದೇಶದ ಕಾನ್ಪುರ್ ಅನ್ನುವಂತಹ ಜಿಲ್ಲೆಯಲ್ಲಿರುವಂತಹ ಬಿಲ್ಹಾರ್ ಅನ್ನುವಂತಹ ವಿಧಾನಸಭಾ ಕ್ಷೇತ್ರದ MLA ಶಾಸಕ ಬಚ್ಚಾ ಸೋನ್ಕರ್. ಈ ಬಚ್ಚಾ ಸೋನ್ಕರ್ ಅನ್ನುವಂತಹ ವ್ಯಕ್ತಿಗೆ ಕಾಮನ್ ಸೆನ್ಸ್ ಎಲ್ಲಿ ಕಬೋರ್ಡ್ ಅಲ್ಲಿ ಇಟ್ಟಿದಾರೋ ಏನೋ ಗೊತ್ತಿಲ್ಲ. ಆದರೆ ಆತನ ಪ್ರಕಾರ ಗೋ ಹತ್ಯೆಗೆ ಕೇವಲ ಮುಸ್ಲಿಮರು ಮಾತ್ರ ಕಾರಣ, ಅಷ್ಟೇ, ಬೇರೆ ಏನು ಅಲ್ಲ. ಮುಸ್ಲಿಮರನ್ನ ದ್ವೇಷಿಸಬೇಕು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಹಾಗಾಗಿ ಗೋ ಹತ್ಯೆಗಳು ನಿರಂತರವಾಗಿ ನಡೀತಾನೆ ಇದೆ. ಅದನ್ನ ನಿಲ್ಲಿಸದೆ ಹೋದ್ರೆ ಮಸೀದಿಗಳ ಮುಂದೆ ಹೋಗಿ ನಾನು ಹೊಂದಿ ಮಾಂಸ ಇಡ್ತೀನಿ, ಎಲ್ಲ ಮಸೀದಿಗಳ ಮುಂದೆ ಹಂದಿ ಮಾಂಸ ಇಡ್ತೀವಿ ಅಂತ ಚಾಲೆಂಜ್ ಹಾಕ್ತಿದ್ದಾನೆ. गोवंश नहीं कटना चाहिए, चाहे वो वर्दी में हो, चाहे वो कुर्ते पैजामे में हो, चाहे वो सामान्य व्यक्ति हो। अगर 48 घंटे के अंदर इनकी गिरफ्तारी नहीं होती है, भरपूर कार्रवाई नहीं होती है, तो इस बिल्हौर के अंदर जितनी मस्जिदें हैं उनके दरवाजों पर अगर सुअर की बोटियां ना मिले तो मेरा ಈ ಅಯೋಗ್ಯನಿಗೆ ಒಂದು ಗೊತ್ತಾಗಬೇಕು. ಒಂದು, ಜಗತ್ತಿನಲ್ಲಿ ಯಾವ ಫಾರ್ಮುಲಾ, ಯಾವ ಕಾನೂನು, ಯಾವ ಯೋಚನೆ, ಯಾವ ಲಾಜಿಕ್ ಪ್ರಕಾರ ಮಸೀದಿಗಳ ಮುಂದೆ ಹಂದಿ ಮಾಂಸವನ್ನು ಇಟ್ರೆ ಗೋಹತ್ಯೆ ನಿಂತೋಗುತ್ತೋ ಗೊತ್ತಿಲ್ಲ. ಅದು ಹೇಗೆ ಸಾಧ್ಯ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಈತನದೇ ಪಕ್ಷದ ಸರ್ಕಾರ ರಾಜ್ಯದಲ್ಲಿರೋದು, ಈತನದೇ ಪಕ್ಷದ ಸರ್ಕಾರ ಕೇಂದ್ರದಲ್ಲಿರೋದು. ಡಬಲ್ ಇಂಜಿನ್ ಸರ್ಕಾರ ಅಂತ ಇವರೇ ಎದೆ ತಟ್ಕೊಂಡು ಹೇಳ್ಕೊಂಡಿರ್ತಾರೆ, ಬೆನ್ ತಟ್ಕೊಳ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಆ ಎರಡೂ ಕಡೆ ಸರ್ಕಾರ ಇರುವಂತಹ ಪಕ್ಷ, ಅದರ ಪಕ್ಷದ MLA ಈ ರೀತಿ ಪೊಲೀಸರ ಮುಂದೆ ಅಬ್ಬರಿಸೋದು, ಅಮಾಯಕರ ಮುಂದೆ ಅಬ್ಬರಿಸೋದು, ಅಥವಾ ಒಂದಷ್ಟು ಪುಂಡರು ರೌಡಿಗಳಿಗೆ ಇನ್ನೊಂದಷ್ಟು ಹುರಿದುಂಬಿಸೋದಕ್ಕೆ ನೀವು ಹಿಂಸೆಗೆ ಇಳೀರಿ ಅನ್ನೋ ರೀತಿಯಲ್ಲಿ ಅವ್ರ ಮುಂದೆ ಅಬ್ಬರಿಸೋದಕ್ಕಿಂತ ಸರ್ಕಾರದ ಮೇಲೆ ಯಾಕೆ ಒತ್ತಡ ಹಾಕೋದಿಲ್ಲ? ಬೀಫ್ ಎಕ್ಸ್ಪೋರ್ಟ್ ಅನ್ನ ನಿಲ್ಲಿಸಿ, ಬೀಫ್ ಆಫ್ ಎಕ್ಸ್ಪೋರ್ಟ್ ಯಾಕೆ ಮಾಡ್ತಿದ್ದೀರಿ ಅಂತ ಯಾಕೆ ಗಲಾಟೆ ಮಾಡೋದಿಲ್ಲ? ಯಾಕೆ ಒತ್ತಡ ಹಾಕೋದಿಲ್ಲ? ಯಾಕೆ ಅದರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಪ್ರತಿಭಟನೆಗಳು ಮಾಡೋದಿಲ್ಲ? ಅದೆಲ್ಲ ಏನು ಮಾಡಲ್ಲ. ಭಾರತ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ದಿನಂಪ್ರತಿ ಅಮೌಂಟ್ಗಳನ್ನ ಬೆಳೆಸ್ಕೊಳ್ತಾನೆ ಹೋಗ್ತಿದೆ. ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಿಸ್ನೆಸ್ ಮಾಡ್ತಿದೆ ಜಗತ್ತಿನಲ್ಲಿ. ನಂಬರ್ 1, ನಂಬರ್ 2 ಅಂತ ಆ ಮೇಲೆ ಕೆಳಗಡೆ ಹೋಗ್ತಿರುತ್ತೆ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ. ಅಂತಹ ಭಾರತ ದೇಶದಲ್ಲಿ ಇರುವಂತಹ ಸರ್ಕಾರ ಇವರದ್ದೇನೆ. ಯಾಕೆ ಇವರು ಬೀಫ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡೋದಿಲ್ಲ? ಅದಾಗೋದಿಲ್ಲ, ಅದು ಯಾವುದೂ ಆಗೋದಿಲ್ಲ. ಇದು ಬಿಡಿ, ಇನ್ನು ಬೀಫ್ ಎಕ್ಸ್ಪೋರ್ಟ್ ಕಂಪನಿಗಳಿಂದ 2015ರಿಂದ ಇಲ್ಲಿಯವರೆಗೆ ಸುಮಾರು 250 ಕೋಟಿ ರೂಪಾಯಿಗಳನ್ನ ಬೀಫ್ ಕಂಪನಿಗಳಿಂದ ಬಿಜೆಪಿ ಡೊನೇಷನ್ ಪಡ್ಕೊಂಡಿದೆ. ಬೀಫ್ ಕಂಪನಿಗಳಿಂದ, ಬೀಫ್ ಎಕ್ಸ್ಪೋರ್ಟ್, ಬೀಫ್ ನ ಡೀಲ್ ಮಾಡುವಂತಹ ಕಂಪನಿಗಳವು. ಅದುವಾಗಿ ಎಲ್ಲಿ ಹೋಗಿತ್ತು ಇವ್ರ ಸಿದ್ಧಾಂತ? ಇವರು ಗೋಹತ್ಯೆ, ಗೋಪ್ರೀತಿ, ಗೋಮಾತಾ ಇದ್ಯಾವುದು ಎಲ್ಲೋಗಿತ್ತು ಗೊತ್ತಿಲ್ಲ. ಅದ್ಯಾವುದೂ ಅಲ್ಲ. ಅದು ಬಿಡಿ, ಇನ್ನು ಸಂಗೀತ್ ಸೋಮ್ ಅನ್ನುವಂತಹ ಬಿಜೆಪಿ ನಾಯಕನ ಮೇಲೆ ಆತನೂ ಸಹ ಪಾರ್ಟ್ನರ್ ಬೀಫ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಅನ್ನುವಂತಹ ಆರೋಪಗಳು ಇದಾವೆ. ಅದರ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತಾರ? ಅದೇ ಸಂಗೀತ್ ಸೋಮ್ಗೆ ನೀವು ಎಷ್ಟೆಲ್ಲ ಮಾಡಿಟ್ಟಿದ್ದೀರಿ ಪಕ್ಷದಲ್ಲಿ, ಅದ್ರ ಬಗ್ಗೆ ಏನೂ ಇಲ್ಲ. ಆದರೆ ಮುಸ್ಲಿಮರ ಮಸೀದಿಗಳ ಮುಂದೆ ಮಾತ್ರ ಹಂದಿ ಮಾಂಸ ಹಾಕ್ತೀವಿ. ಅದು ಸಮಸ್ಯೆಗೆ ಪರಿಹಾರ ಅಂತೆ ಇವರಿಗೆ, ಅದು ಸಮಸ್ಯೆಗೆ ಪರಿಹಾರ ಅಂತೆ. ಸೊ ಬಿಜೆಪಿ ಅವರದ್ದು ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋದಕ್ಕೆ ಇವೆಲ್ಲವೂ ಸಹ ಉದಾಹರಣೆಗಳು.
ಬೀಫ್ ಎಕ್ಸ್ಪೋರ್ಟ್ ತಡೆಯಲ್ಲ, ಬೀಫ್ ಡೀಲಿಂಗ್ ಕಂಪನಿಗಳಿಂದ ಅನುದಾನ ಪಡ್ಕೊಳ್ಳೋದ್ರಲ್ಲಿ ಹಿಂದೆ ಬೀಳಲ್ಲ. 100 ಕೋಟಿ ಅವರಿಂದ ಕಿತ್ಕೊಳ್ತಾರೆ, ತಗೊಳ್ತಾರೆ, ಅಧಿಕೃತವಾಗಿ ತಗೊಳ್ತಾರೆ, ಅನಧಿಕೃತನೂ ಇರುತ್ತೆ, ಎಲ್ಲನೂ ಇರುತ್ತೆ. ಅವರದೇ ಪಕ್ಷದ ನಾಯಕರು ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅನ್ನುವಂತಹ ಆರೋಪಗಳು ಇರ್ತವೆ. ಅದು ಸಹ ಅವರಿಗೆ ಪರವಾಗಿಲ್ಲ. ನಾರ್ತ್ ಈಸ್ಟ್ ಅಲ್ಲಿ ಬೀಫನ್ನ ಬಿಜೆಪಿ ಪಕ್ಷದವರೇ ನಾವು ಒಳ್ಳೆ ಬೀಫ್ ಕೊಡ್ತೀವಿ ನಿಮಗೆ ಅಂತ ಪ್ರಚಾರ ಮಾಡ್ತಾರೆ ಚುನಾವಣೆಗಳಲ್ಲಿ. ಅಲ್ಲಿ ಅವ್ರಿಗೆ ಸಮಸ್ಯೆ ಅಲ್ಲ. ಬಿಜೆಪಿ ನಾಯಕರು, ಕೇಂದ್ರದಲ್ಲಿ ಮಂತ್ರಿಯಾಗಿರುವ ಕಿರಣ್ ರಿಜಿಜು ನಾನು ತಿಂತೀನಿ ಬೀಫ್ ಏನಿವಾಗ ಅಂತ ಕೇಳ್ತಾರೆ, ಅದು ಸಮಸ್ಯೆ ಅಲ್ಲ. ಗೋವಾದಲ್ಲಿ ಬೀಫು ಈ ಪ್ರತಿ ಬೇಕೇ ಬೇಕು ಅವ್ರಿಗೆ, ಅದು ಸಮಸ್ಯೆ ಅಲ್ಲ. ಕೇರಳದಲ್ಲಿ ಬೀಫ್ ಸಮಸ್ಯೆ ಅಲ್ಲ. ಬಟ್ ಉತ್ತರ ಪ್ರದೇಶದಲ್ಲಿ ಸಮಸ್ಯೆ, ಮಧ್ಯಪ್ರದೇಶದಲ್ಲಿ ಸಮಸ್ಯೆ, ರಾಜಸ್ಥಾನ, ಹರಿಯಾಣ, ಈ ರೀತಿ ಬಿಹಾರ, ಹಿಂದಿ ಹಾಟ್ಲ್ಯಾಂಡ್ ಅಲ್ಲಿ ಮಾತ್ರ ಸಮಸ್ಯೆ. ಯಾಕಂದ್ರೆ ಇಲ್ಲಿ ಬೀಫ್ ತಿನ್ನಬಾರದು ಅಂದ್ರೆ ಓಟ್ ಬರುತ್ತೆ, ಅಲ್ಲಿ ಬೀಫ್ ತಿನ್ನಿ ಅಂದ್ರೆ ಓಟ್ ಬರುತ್ತೆ. ಹಾಗಾಗಿ ಎಲ್ಲಿ ತಿನ್ನಿ ಅಂದ್ರೆ ಓಟ್ ಬರುತ್ತೋ ಅಲ್ಲಿ ತಿನ್ನಿ ನಾವೇ ಕೊಡ್ತೀವಿ ಅಂತಾರೆ. ಎಲ್ಲಿ ತಿನ್ನಬಾರ್ದು ಅಂದ್ರೆ ಓಟ್ ಬರುತ್ತೋ ಅಲ್ಲಿ ತಿನ್ನಬಾರ್ದು, ಅದು ನಮ್ಮ ತಾಯಿ ಅಂತ ಹೇಳ್ತಾರೆ. ತಾಯಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಇದಕ್ಕೆ? ಮೊನ್ನೆ ಯಾರೋ ದ್ವಿವೇದಿನ ಯಾರದು ಬಿಜೆಪಿ ಒಬ್ಬ ನಾಯಕ ಮೊನ್ನೆ ಹೇಳ್ತಿದ್ರಲ್ಲ, ನಾರ್ತ್ ಈಸ್ಟ್ ಅಲ್ಲಿ ಸಿಗುವಂತಹ ಹಸುನೇ ಅಲ್ವಂತೆ, ಅದು ಬೇರೆ ಯಾವುದೋ ಜಾತಿ ಅಂತೆ. ಈ ಉತ್ತರ ಭಾರತದಲ್ಲಿ ಸಿಗ್ತಾವಲ್ಲ ಅವು ಮಾತ್ರ ಹಸುಗಳಂತೆ. ಅದು ಅಲ್ಲಿ ಸಿಗೋದು ಹಸು ಅಲ್ವಂತೆ, ಅದು ಮಿಥುನ್ ಅಂತೆ. ಅದೇ ಯಾವುದೋ ಮಿಥುನ್ ಅನ್ನುವಂಥದ್ದಂತೆ. ಹಾಗಾಗಿ ಅದು ಹಸು ತರ ಇರುತ್ತೆ, ಹಸು ಅಲ್ವಂತೆ. ಏನೆಲ್ಲ ಲಾಜಿಕ್ಗಳು, ಏನೆಲ್ಲ ತಲೆಹರಟೆಗಳು. ಇವರು ಗೋಹತ್ಯೆ ಬಗ್ಗೆ ಮಾತಾಡ್ತಾರೆ, ಗೋವನ್ನ ತಾಯಿ ಅಂತ ಕರೀತಾರೆ. ಎಷ್ಟು ಸುಳ್ಳು ಬರ್ಕರು ನೋಡಿ, ಎಷ್ಟು ಸುಳ್ಳು ಬರ್ಕರು. ಸೊ ಇದು ಇನ್ನೊಂದು ಉದಾಹರಣೆ ಅಷ್ಟೇ. ಬಿಜೆಪಿಯ ನಕಲಿ ಗೋ ಪ್ರೀತಿ, ನಕಲಿ ಗೋಹತ್ಯೆ ವಿರೋಧಿ ಮನಸ್ಥಿತಿ, ಇದೆಲ್ಲವೂ ಸುಳ್ಳು, ಬರೀ ನಾಟಕ ಅನ್ನೋದಕ್ಕೆ ಇದೊಂದು ಬಚ್ಚಾ ಸೋನ್ಕರ್ ಅನ್ನುವಂಥ ಈ MLA ಹೊಸ ಆಟ ಇದೆಯಲ್ಲ, ಮಸೀದಿಗಳ ಮುಂದೆ ಹಂದಿ ಮಾಂಸ ಇಟ್ಬಿಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಓಡಾಡೋದು, ಇದು ಹೊಸ ನಾಟಕ ಅಷ್ಟೇ, ನೇರಿಲ್ಲ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.